ಬಂಧದ 4 ಭೇದಗಳು, ಅವುಗಳ ಕಾರಣ ಪಯಡಿಟ್ಟಿದಿ ಅನುಭಾಗ ಪದೇಶ ಭೇದಾದು ವಿವಿಧೋ ಬಂಧೋ ಜೋಗ ಪಯಡಿ ಪದೇಶ ತಿದಿ ಅನುಭಾಗೋ ಕಷಾಯದೋ ಹೊಂತಿ. ಈಗ ನೀವೆಲ್ಲರೂ ಸಂಸಾರ ಜೀವಗಳು, ನಿಮಗೆ 4 ಕರ್ಮಗಳು ಬಂದ್ ಆಗ್ತಿರ್ತಾವೆ. ಇವ್ರು ಎಲ್ಲರೂ ತಿಳ್ಕೊಳ್ಬೇಕೇನು, ಪ್ರಕೃತಿ ಬಂದ, ಸ್ಥಿತಿ ಬಂದ, ಅನುಭಾಗ ಬಂದ, ಪ್ರದೇಶ ಬಂದ. 4 ಬಂಧಗಳು ಸಂಸಾರ ಜೀವಗಳಿಗೆ ಬಂಧಕ್ಕೆ ಕಾರಣವಾಗಿದೆ. ಪ್ರಕೃತಿ ಬಂದ, ಪ್ರದೇಶ ಬಂದ, ಇದು ಮನೋವಚನ ಕಾಯದಿಂದ ಬಂದಾಗ್ತೈತಿ. ಮನಸ್ಸಿನಾಗ ಏನಾರು ವಿಚಾರ ಮಾಡ್ತೀವಿ, ವಚನದಾಗ ಮಾಡ್ತೀವಿ, ಶರೀರದಿಂದ ಕಾಚೇಷ್ಟ ಮಾಡ್ತೀವಿ, ಏನೇನೋ ಹೆಂಗೆ ಬಾಯಿ ಒಳಗೆ ನೀರು ಜಕ್ಕಂತ ಹೋದ್ರೆ ನೀರು ಹೆಂಗೆ ಬರ್ತಿರ್ತೈತಲ್ಲ, ಮನಸ್ಸಿನೊಳಗೆ ಅದೇ ಥರ ಕರ್ಮಾಸರು ಬಂದಾಗ್ತೈತಿ. ಅದಕ್ಕೆ ಯೋಗದಿಂದ ಬಂದಾಗ್ತೈತಿ. ಸ್ಥಿತಿ ಬಂದ, ಅನುಭಾಗ ಬಂದ, ಇದು ಕ್ರೋಧ, ಮಾನ, ಮಾಯಾ, ಲೋಭ. ಮನುಷ್ಯನಿಗೆ ಪ್ರಕೃತಿ ಬಂದಾಯ್ತಪ್ಪ ಅಂತಂದ್ರೆ ಅಲ್ಲಿ ನಮ್ಗೆ ಜಗಳ ಶುರುವಾಯಿತು, ಹೊಡೆದಾಟ ಶುರುವಾಯಿತು. ಆಮೇಲೆ ಏನೇನೋ ವಿಚಾರಗಳು ಬರ್ತಿರ್ತಾವೆ. ಇವೆಲ್ಲ ಕಷಾಯದಿಂದ, ಇವೆರಡೂ ಕರ್ಮಕ್ಕೆ ಬಂಧಕ್ಕೆ ಕಾರಣಗಳು. ಒಂದು ಯೋಗದಿಂದ ಬಂಧಕ್ಕೆ ಕಾರಣ ಇದೆ, ಇನ್ನೊಂದು ಕಷಾಯದಿಂದ ಬಂಧಕ್ಕೆ ಕಾರಣ ಇದೆ. ಬಂದವು ಬೇಡಿಟ್ಟಿದಿ ಅಂದರೆ ಪ್ರಕೃತಿ ಬಂದ. ಪ್ರಕೃತಿ ಅಂದರೆ ಏನು? ಈಗ ನಿಂಬೆಹಣ್ಣಿದೆ, ಆ ನಿಂಬೆಹಣ್ಣಿನ ಸ್ವಭಾವ ಹೆಂಗಿದೆ? ಹುಳಿ 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 ಇದೆ. ಬೆಲ್ಲದ ಸ್ವಭಾವ ಹೆಂಗಿದೆ? ಸಿಹಿ ಸಿಹಿ ಇದೆ. ಸಕ್ಕರೆ ಸ್ವಭಾವ ಹೆಂಗಿದೆ? ಇನ್ನೂ ಸಿಹಿ ಇದೆ. ಅಂದ್ರೆ ಉಪ್ಪಿನ ಸ್ವಭಾವ ಹೆಂಗಿದೆ? ನಿಮಗೆಲ್ಲರಿಗೂ ಬರ್ತದೆ, ತಿಂದು ನೋಡಿದ್ರೆ ಎಲ್ಲ ಅನುಭವ ಆಗ್ತದೆ, ಸ್ವಾದದಿಂದ ಬರ್ತಿರ್ತದೆ. ಅದಕ್ಕೆ ಈ ನಿಂಬೆಹಣ್ಣಿನ ಸ್ವಭಾವ ಹೆಂಗೈತಲ್ಲ, ಹಾಗೆ ಜ್ಞಾನಾವರಣಿ ಕರ್ಮ ಬಂದಾಗ್ತೈತಿ, ದರ್ಶನಾವರಣಿ ಕರ್ಮ ಬಂದಾಗ್ತೈತಿ, ಮೌನಿ ಕರ್ಮ ಬಂದಾಗ್ತೈತಿ, ವೇದನೆ ಕರ್ಮ ಬಂದಾಗ್ತೈತಿ, ಆಯು ಕರ್ಮ ಬಂದಾಗ್ತೈತಿ, ಗೋತ್ರ ಕರ್ಮ ಬಂದಾಗ್ತೈತಿ. ಹೀಗೆ 8 ಕರ್ಮಗಳು ಬಂದಾಗ್ತವೆ. ತನ್ನ ಸ್ವಭಾವದಿಂದಲೇ ಬಂದಾಗೋದು. ಅವನು ನೀವು ತಿಳ್ಕೊಂಡ್ರೆ ಕರ್ಮ ಬಂದಾಗಲ್ಲ. ನೀವೆಲ್ಲರೂ ಅದನ್ನು ಓದ್ಕೊಂಡ್ರೆ, ಸ್ವಾಧ್ಯಾಯ ಮಾಡಿದ್ರೆ, ಚಿಂತನೆ ಮಾಡಿದ್ರೆ ಆ ಕರ್ಮ ನಿನಗೆ ಬಂದಾಗೋದಿಲ್ಲ. ಅದು ಯಾವ ಕರ್ಮ? ಪ್ರಕೃತಿ ಬಂದ, ಸ್ಥಿತಿ ಬಂದ. ಇವೆರಡೂ ಕರ್ಮಗಳನ್ನು ನಾವು ತಡೆ ಹಿಡಿಬೇಕು. ಈಗ ನೀವು ಧ್ಯಾನ ಮಾಡ್ತಾರೆ, ಜಪ ಮಾಡ್ತಾರೆ, ಸಂಯಮ. ಈ ಸಂಯಮ ಇರೋದ್ರಿಂದ ಏನಾಗ್ತೈತಿ? ಕರ್ಮಕ್ಷಯ ಆಗ್ತೈತಿ. ಏನಾಗಲಿಲ್ಲ ಅಂದ್ರೆ ತೀರ್ಥಂಕರ ನೋಡ್ಕೊತ ಬಂದಿರೋದು, ಹೃದಯದೊಳಗೆ ಸ್ಥಾಪನೆ ಮಾಡ್ಕೊಳ್ಳೋದು. ಆವಾಗ ನಿನಗೆ ಕರ್ಮಗಳು ಬಂದಾಗೋದಿಲ್ಲ. ಅದಕ್ಕೆ ತಿಳಿಸಿ ಹೇಳ್ತಾರೆ, ಅನುಭಾಗ ಪ್ರದೇಶ ಭೇದ. ಅನುಭಾಗ ಬಂದ, ಪ್ರದೇಶ ಬಂದ, ಇವೆರಡೂ ಕೂಡ ನನಗೇನಾಗ್ತೈತಿ? ಕರ್ಮದಿಂದ ಬಂದಾಗ್ತೈತಿ, ಕಷಾಯದಿಂದ ಬಂದಾಗ್ತೈತಿ. ಆ ಕಷಾಯಗಳನ್ನು ಉಪಶಮನ ಮಾಡಬೇಕು. ಯಾರೇನು ಬೈದ್ರೆ ಸುಮ್ಮನೆ ಇರಬೇಕು, ಹೊಡೆದ್ರೆ ಸುಮ್ಮನೆ ಇರಬೇಕು, ಏನಾರು ಅಂದ್ರೆ ಸುಮ್ಮನೆ ಇರಬೇಕು. ಉತ್ತರ ಕೊಡಬಾರ್ದು. ಏನು ಕೊಡಬಾರ್ದು? ಯಾರಿಗೂ ಹಳ್ಳಿ ಮಾತಾಡಬಾರ್ದು. ಏನಂದ್ರೂ ಕೂಡ ಹಾಂ ಹ್ಞೂ ಅಂತೇಳಿ ಸುಮ್ಮನೆ ಇರಬೇಕು. ಚದುವಿದೋ 4 ಪ್ರಕಾರವಾಗಿದೆ. ದು ಹಾಗೂ ಪೇಡ ಪ್ರದೇಶ, ಪ್ರಕೃತಿ ಬಂದ, ಪ್ರದೇಶ ಬಂದವು. ಜೋಗ ಯೋಗದಿಂದ, ತಿಥಿ ಅನುಭಾಗ, ಸ್ಥಿತಿ ಬಂದ, ಅನುಭಾಗ ಬಂದ. ಕಷಾಯದೋ ಕ್ರೋಧ, ಮಾನ, ಮಾಯಾ, ಲೋಭ ಕಷಾಯದಿಂದ ಹೊಂತಿ ಆಗುತ್ತದೆ ಅಂತ ತಿಳಿಸ್ತಾರೆ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು? ರಾಗ, ದ್ವೇಷ, ಮೋಹ, ಮನೋವಿಕಾರದಿಂದ ದೂರ ಇರಬೇಕು. ಅಂದರೆ ಕರ್ಮಗಳು ಬಂದಾಗೋದಿಲ್ಲ. ಈ ರೀತಿಯಾಗಿ ಕರ್ಮ ಬಂದಾಕೊಂತ ಹೋದ್ರೆ ನರಕಾಯಿ ಬಂದಾಗ್ಬೋದು, ತಿರಿಂಚಾಯಿ ಬಂದಾಗ್ಬೋದು, ಭೂತ ಪಿಶಾಚಿಯಾಗಿ ಬಂದಾಗ್ಬೋದು. ಈ 4 ಬಂಧಗಳನ್ನು ತಿಳಿಸ್ತಾರೆ. ಎಷ್ಟು ಬಂಧಗಳನ್ನು? ಪ್ರಕೃತಿ ಬಂದ ಅಂತಂದ್ರೆ ನಿಮಗೆಲ್ಲರಿಗೂ ಹೇಳಿದೆ, ಅನಂತ ಜ್ಞಾನವನ್ನು ಮುಚ್ಚಿಡ್ತೈತೆ ಪ್ರಕೃತಿ ಬಂದ, ಅದನ್ನು ನಾಶ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಸ್ಥಿತಿ ಬಂದ. ಈ ಸ್ಥಿತಿ ಬಂದ ಅಂದ್ರೆ ಏನು? ನಿಂಬೆ ಹಣ್ಣು ಎಷ್ಟು ದಿನ ಇಡ್ತೀರಿ ಮನೆಗೆ? 1 ವಾರ ಇಡ್ತೀರಿ ಫ್ರಿಜ್ನಾಗ. 1 ವಾರದಿಂದ ಏನಾಗ್ತೈತೆ? ಅದು ಒಣಗಿ ಹೋಗ್ತೈತಿ. ಸ್ಥಿತಿ ಬಂದ. ನಿನ್ನ ಆಯುಷ್ಯ ಎಷ್ಟೈತಿ? 33,000 ರೂಪಾಯಿ ಆಯುಷ್ಯ ಬಂದಾಗ್ತೈತಿ. ನೀ ಕರ್ಮ ಕಟ್ಕೊಂಡಿದ್ದು ಎಷ್ಟಿರ್ತೈತಿ? ಮೂನಿ ಕರ್ಮ ಸತ್ತ ತಿರ್ಯ ಮೂನಿ ಆಸೆ 70 ಕೋಟಿ ಹಾಕೊಟ್ಟು ಕರ್ಮ ಬಂದಾಗ್ತೈತಿ. ಇದಕ್ಕೆ ಸ್ಥಿತಿ ಬಂದಂತ. ಈಗ ನೀವು ಪ್ರದೇಶ ಬಂದ, 1 ಲೀಟ್ರ್ ಹಾಲು ತಂದಿರಿ. 1 ಲೀಟ್ರ್ ಹಾಲಿನೊಳಗೆ ಹಾಲು ಏನು ತುಂಬ್ಕೊಂಡಿರ್ತೈತಲ್ಲ, ಅದರೊಳಗೆ ಪ್ರದೇಶ ಬಂದ ಅಂತ ಹೇಳ್ತಾರೆ. ಜ್ಞಾನವರ್ಣಿ ಆದಿ, ಆಮೇಲೆ ನಿಮಗೆ ದರ್ಶನವರ್ಣಿ, ಮೋಹಿನಿ, ಇವೆಲ್ಲ ಪ್ರದೇಶ ಬಂಧುಗಳು ಅನಂತ 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 ಕರ್ಮ ಪುದ್ಗಲ ಪರಮಾಣುಗಳನ್ನು ಬಂದ್ ಮಾಡ್ಕೊಳ್ಳೋಂಥ ಶಕ್ತಿ ಇರ್ತದೆ. ಅದಕ್ಕೆ ಪ್ರದೇಶ ಬಂದಂತ. ಅನುಭಾಗ ಬಂದಂದ್ರೆ ಏನು? ಈ ನಿಂಬೆಹಣ್ಣನ ಬೇರೆ, ಈ ನಿಂಬೆಹಣ್ಣನ ಬೇರೆ. ಒಂದೇ ಗಿಡದ ನಿಂಬೆಹಣ್ಣಲ್ಲ, ಬೇರೆ ಬೇರೆ ಗಿಡದ ನಿಂಬೆಹಣ್ಣು ಇರ್ತೈತೆ. ಆ ಬೇರೆ ಬೇರೆ ಗಿಡದ ನಿಂಬೆಹಣ್ಣು ತಂದ್ರೆ ಒಂದು ಹುಳಿ ಜಾಸ್ತಿ ಇರ್ತೈತಿ, ಒಂದು ಹುಳಿ ಕಮ್ಮಿ ಇರ್ತೈತಿ. ಇದಕ್ಕಂತಾರು ಅನುಭಾಗ ಬಂದ. ನಿನಗೆ ಆಯುಷ್ಯ ಕಡಿಮೆ ಇರ್ತೈತಿ, ಜಾಸ್ತಿನೇ ಇರ್ತದೆ ಅಂತ ಹೇಳಿ ತಿಳಿಸ್ತಾರೆ.